ಬೆಂಗಳೂರಿನಲ್ಲಿ ಡ್ರಿಂಕ್ ಆ್ಯಂಡ್ ಡ್ರೈವ್ ಪ್ರಕರಣಗಳು ಹೆಚ್ಚಾಗ್ತಾನೆ ಇವೆ. ಅದರಲ್ಲೂ ವೀಕೆಂಡ್ ಬಂತು ಅಂತಂದ್ರೆ ಕುಡ್ಕೊಂಡು ತುರಾಡ್ಕೊಂಡು ಗಾಡಿ ಓಡಿಸೋರ ಸಂಖ್ಯೆ ಅಧಿಕ. ಅದರಲ್ಲೂ ಕೆಲವರು ಎಷ್ಟು ಟೈಟ್ ಆಗಿರ್ತಾರೆ ಅಂದ್ರೆ ಪೊಲೀಸರ ಜೊತೆಗೆ ಗೂಂಡಾ ತರ ವರ್ತಿಸ್ತಾರೆ. ಟ್ರಾಫಿಕ್ ಪೊಲೀಸರ ಮೇಲೆ ಕುಡುಕರ ಗೂಂಡಾಗಿರಿ. ಕುಡಿದ ಮತ್ತಿನಲ್ಲಿ ಪೇದೆಯ ಮೇಲೆಯೇ ದಾಳಿ. ಇದು ಕುಡುಕರ ಅವಾಂತರ. ಕುಡಿದು ಫುಲ್ ಟೈಟ್ ಆಗಿ ಕಾಲು ನೆಲದಲ್ಲಿ ನಿಲ್ದೇ ಇದ್ರು ಇವರ ದರ್ಪ ಮಾತ್ರ ಕಡಿಮೆ ಆಗಿರ್ಲಿಲ್ಲ. ಎದುರಿಗಿರೋರು ಪೊಲೀಸ್ ಅಂತ ನೋಡ್ದೋನೆ ಈ ಹೀರೋಗಳು ಪೇದೆಗಳ ಮೇಲೆನೆ ಅಟ್ಯಾಕ್ ಮಾಡಿದ್ದಾರೆ. ಇವರು ಶ್ರೀಶೈಲ್. ಇವರಿಗೆ ರಕ್ತ ಬರುವಂತೆ ಹೊಡೆದಿರೋದು ಇವರೇ. ನಿನ್ನೆ ರಾತ್ರಿ ಸುಮಾರು 1 ಗಂಟೆಗೆ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಸಿಟಿಒ ಸರ್ಕಲ್ ನಲ್ಲಿ ಶ್ರೀಶೈಲ್ ಗಸ್ತಿನಲ್ಲಿದ್ದರು. ಈ ವೇಳೆ ಇದೇ ಬಿಎಂಡಬ್ಲ್ಯೂ ಕಾರ್ನಲ್ಲಿ ಓವರ್ ಸ್ಪೀಡ್ ನಲ್ಲಿ ಬಂದವರು ಈ ಯುವಕರು. ಇದನ್ನ ಕಂಡ ಶ್ರೀಶೈಲ್ ಕಾರನ್ನ ತಡೆದಿದ್ದಾರೆ. ಆಗ ಈ ಕಾರ್ನಲ್ಲಿದ್ದವರು ಪೇದೆ ಮೇಲೇನೆ ಕಾರು ಹತ್ತಿಸೋಕೆ ನೋಡಿದ್ದಾರೆ. ತಕ್ಷಣ ಶ್ರೀಶೈಲ್ ಕಾರನ್ನ ತಡೆದು ಆಲ್ಕೋಮೀಟರ್ ಮೂಲಕ ಮದ್ಯಪಾನದ ಪ್ರಮಾಣವನ್ನ ಚೆಕ್ ಮಾಡಿದ್ದಾರೆ. ಅಷ್ಟಕ್ಕೆ ಸಿಟ್ಟಾದ ಈ ಯುವಕರು ಪೇದೆ ಶ್ರೀಶೈಲ್ಗೆ ಮನಬಂದಂತೆ ಥಳಿಸಿದ್ದಾರೆ. ಜಗಳ ಬಿಡಿಸೋಕೆ ಬಂದ ಎಎಸ್ಐ ಮೇಲೂ ಹಲ್ಲೆ. ಗೂಂಡಾಗಿರಿ ಮಾಡಿ ಜೈಲು ಸೇರಿದ ಯುವಕರು. ಗಲಾಟೆ ವೇಳೆ ಆರೋಪಿಗಳೆಲ್ಲ ಪೊಲೀಸರ ಮೊಬೈಲ್ ಸೇರಿದಂತೆ ಆಲ್ಕೋಹಾಲ್ ಮೀಟರ್ ಅನ್ನ ಒಡೆದು ಹಾಕಿದ್ದಾರೆ. ಜೊತೆಗೆ ಇವರ ಜಗಳ ಬಿಡಿಸೋಕೆ ಹೋದ ಎಎಸ್ಐ ವೆಂಕಟೇಶ್ ಮೇಲೂ ಹಲ್ಲೆ ಮಾಡಿದ್ದಾರೆ. ತಕ್ಷಣ ಪೊಲೀಸರು ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿಕೊಂಡು ಆರೋಪಿ ಚಂದು ಸೇರಿದಂತೆ 3ರನ್ನ ಬಂಧಿಸಿದ್ದಾರೆ. ನಿನ್ನೆ ನಡೆದ ಗಲಾಟೆ ವಿಚಾರ ಈಗಾಗಲೇ ನಮ್ಮ ಗಮನಕ್ಕೆ ಬಂದಿದ್ದು 3 ಆರೋಪಿಗಳನ್ನು ಬಂಧಿಸಿದ್ದೇವೆ. ಈ ಘಟನೆ ಬಗ್ಗೆ ಟ್ರಾಫಿಕ್ ಪೊಲೀಸರಿಂದಲೂ ಮಾಹಿತಿ ಪಡೆದಿದ್ದೇವೆ. ಆರೋಪಿಗಳ ಕಾರನ್ನು ಕೂಡ ಟ್ರಾಫಿಕ್ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಕಾನೂನು ಸುವ್ಯವಸ್ಥೆ ಕಾಪಾಡೋದಕ್ಕೆ ಪೊಲೀಸರು ರಾತ್ರಿಯಿಡೀ ಕಷ್ಟಪಡ್ತಾರೆ. ಆದ್ರೆ ಇಂತಹ ಕುಡುಕರು ಅವರ ಕೆಲಸಕ್ಕೂ ಬೆಲೆ ಕೊಡದೆ ಹೇಗೆಗೋ ವರ್ತಿಸ್ತಾರೆ. ಖಂಡಿತ ಇಂತಹ ವರ್ತನೆ ಅಕ್ಷಮ್ಯ ಅಪರಾಧ. ಕುಡಿಯೋದೇ ತಪ್ಪು, ಕುಡ್ದು ಗಾಡಿ ಓಡಿಸೋದು ಇನ್ನೂ ದೊಡ್ಡ ತಪ್ಪು. ಅಂಥದ್ರಲ್ಲಿ ಕುಡ್ದು ಯಾಕೆ ಗಾಡಿ ಓಡಿಸಿದ್ರಿ ಅಂತ ಕೇಳಿದ ಪೊಲೀಸರಿಗೆ ಬೇಜಾನ್ ಹೊಡೆದ ಆರೋಪಿಗಳು ಸದ್ಯ ಲಾಕಪ್ ಅಲ್ಲಿ ಲಾಕ್ ಆಗಿದ್ದಾರೆ. ಒಟ್ನಲ್ಲಿ ರಕ್ಷಣೆ ನೀಡುವಂತ ಆರಕ್ಷಕರಿಗೆ ಸೇಫ್ಟಿ ಇಲ್ಲದೆ ಇರೋದಂತೂ ಸುಳ್ಳಲ್ಲ. ಕ್ಯಾಮ್ರಾ ಪರ್ಸನ್ ನಾಗನಗೌಡ ಜೊತೆ ಗೌತಮ್ ಶೇಟ್, TV9 ಬೆಂಗಳೂರು.